ಹಾಯ್ ನಮಸ್ತೆ. ಇವತ್ತು ನಾನು ನೋಡಿ ಕ್ವಾಲಿಟಿ ಸಾಂಬಾರ್ ಪೌಡರಿಂದ ಒಂದು ಅಡುಗೆ ಮಾಡೋದು ನೋಡೋಣ ಬನ್ನಿ. ಇದು ಕ್ವಾಲಿಟಿ ಸಾಂಬಾರ್ ಪೌಡರಿಂದ ನಾನು ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸಾಂಬಾರ್ ಪೌಡರ್ ಇದೆ ಅಲ್ವಾ, ಇದರಿಂದ ಮಾಡಿದ ಒಂದು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಪಲ್ಯಗಳಲ್ಲಿ ಬೇರೆ ಬೇರೆ ಸಾಂಬಾರುಗಳಲ್ಲಿ ನಾವು ಹಾಕಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೀವು ಕೂಡ ಒಂದು ಸರಿ ಹೊಸದಾಗಿ ಇದು ಮಾರ್ಕೆಟಿಗೆ ಬಂದಿದೆ, ನೀವು ಒಂದು ಸರಿ ಟ್ರೈ ಮಾಡಿ, ಓಕೆನಾ? ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಬೌಲ್ ಬೇಯಿಸಿರುವ ಅನ್ನ, ಅರ್ಧ ಬೌಲ್ ಬೇಯಿಸಿರುವ ಬೇಳೆ. ಈ ಬೇಳೆ ತೊಗರಿಬೇಳೆ ಅಥವಾ ಹೆಸರು ಬೇಳೆ ಯಾವುದಾದ್ರೂ ತಗೊಳ್ಳಿ. ಆಮೇಲೆ ಸಣ್ಣಗೆ ಹೆಚ್ಚಿರುವ ಎಲೆಕೋಸು ಅರ್ಧ ಬೌಲು. ಆಮೇಲೆ ಹುಣಸೆಹಣ್ಣಿನ ರಸ, ಬೆಲ್ಲ, ಆಮೇಲೆ ಹುರಿದಿರುವ ಶೇಂಗಾ ಬೀಜವನ್ನು ಪುಡಿ ಮಾಡಿಟ್ಕೊಳ್ಳಿ. ಆಮೇಲೆ ಪುಟಾಣಿ ಪುಡಿ, ಆಮೇಲೆ ಗುರೆಳ್ಳು ಅಂತ ಇದು ಪುಡಿ ಮಾಡಿಟ್ಕೊಂಡಿರಿ. ಇದೆಲ್ಲ ನಮ್ಮ ಮನೇಲಿ ಪುಡಿ ಮಾಡಿಟ್ಕೊಂಡಿರೋದು ಇರುತ್ತಲ್ವಾ, ಓಕೆ, ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ. ಮತ್ತು ಇದಕ್ಕೆ ಮುಖ್ಯವಾಗಿ ಖಾರದ ಪುಡಿ, ರುಚಿಗೆ ಉಪ್ಪು. ಮೊದಲಿಗೆ ಇದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ಬೇಕು ಅರ್ಧ ಬೌಲು, ಓಕೆ. ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಹೇಗೆ ಅಂತ ಗೊತ್ತಲ್ವಾ? ಒಂದು ಬೌಲಿಗೆ ಒಗ್ಗರಣೆ, ಒಂದು ಏನಂತಾರೆ ಬಾಣಲಿ, ಆ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಒಂದು ಸಣ್ಣದೊಂದು ಈರುಳ್ಳಿನೂ ಕೂಡ ಹಾಕಿ, ಓಕೆ. ಒಗ್ಗರಣೆ ಕಾಯ್ತಾ ಇರುವಾಗ ಹುಣಸೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಕುದೀತಾ ಇರಲಿ. ಇದೊಂದು 6-7 ಸ್ಪೂನಷ್ಟು ಬೇಕಾಗುತ್ತೆ. ಕುದೀತಾ ಇರುವಾಗ ಸಣ್ಣಗೆ ಹೆಚ್ಚಿರುವ ಈ ಎಲೆಕೋಸನ್ನು ಹಾಕಿ ಮಿಕ್ಸ್ ಮಾಡ್ತಾಯಿರಿ ಒಂದು ಸೌಟ್ ತಗೊಂಡು. ಅದು ಚೆನ್ನಾಗಿ ಕುದೀತಾ ಇರುವಾಗ ಈ ಅನ್ನ ಮತ್ತು ಬೇಳೆಯನ್ನು ಹಾಕಿ ಮತ್ತೆ ಮಗಚ್ತಾ ಇರಿ ಪುನಃ. ಗ್ಯಾಸನ್ನು ಸಣ್ಣಗೆ ಮಾಡ್ಕೊಳ್ಳಿ, ಒಲೆ ಹೆಚ್ಚಿಗೆ ದೊಡ್ಡದಿರೋದು ಬೇಡ. ಏಕೆ ಅಂದರೆ ಬೇಳೆನೂ ಬೆಂದಿದೆ, ಅನ್ನನೂ ಬೆಂದಿದೆ ಅಲ್ವಾ, ಅದಕ್ಕೆ. ಕುದೀತಾ ಇರುವಾಗ ಬೆಲ್ಲ ಹಾಕಿ, ಆಮೇಲೆ ಶೇಂಗಾ ಪೌಡರ್ 2 ಸ್ಪೂನು, ಇದು ಬೆಲ್ಲ 2 ಸ್ಪೂನು, ಶೇಂಗಾ ಪೌಡರು ಕೂಡ 2 ಸ್ಪೂನ್ ಹಾಕಿ, ಪುಟಾಣಿ ಪುಡಿ 2 ಸ್ಪೂನು, ಇದು ಎಳ್ಳು ಮಾತ್ರ 1 ಸ್ಪೂನ್ ಸಾಕು. ಇದು ಒಂಥರ ಘಮ ಕೊಡೋಕ್ಕಷ್ಟೇ ಸಾಕು, ಹೆಚ್ಚಿಗೆ ಹಾಕೋದು ಬೇಡ. ಆಮೇಲೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇರುವಾಗ ಈ ಸಾಂಬಾರ್ ಪೌಡರ್ನ ಹಾಕಿ 2 ಸ್ಪೂನ್ ಬೇಕಾಗುತ್ತೆ. 1 ಬೌಲ್ ಅನ್ನಕ್ಕೆ 2 ಸ್ಪೂನ್ ಬೇಕಾಗುತ್ತೆ ಈ ಪೌಡರ್. ಸಾಂಬಾರ್ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ಇರುವಾಗ ಖಾರದ ಪುಡಿ ನಮಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಾಕಿ 2 ಸ್ಪೂನ್ ಅಥವಾ 1 ಸ್ಪೂನ್ ಹಾಕಿಕೊಳ್ಳಿ. ರುಚಿಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ, ಓಕೆನಾ? ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರುವಾಗ ಒಲೆಯನ್ನು ಆಫ್ ಮಾಡಿ ಒಂದು ಬೌಲಿಗೆ ಹಾಕಿದರೆ ಈ ಥರ ರೆಡಿ ಆಗುತ್ತೆ ನೋಡಿ. ಬಿಸಿಯಾದ ಬಿಸಿಬೇಳೆಬಾತ್. ಅದ್ರ ಮೇಲೆ ಸ್ವಲ್ಪ ಶೇವನ್ನು ಹೀಗೆ ಹಾಕ್ಕೊಂಡ್ಬಿಟ್ರೆ ತುಂಬ ರುಚಿಕರವಾದ ಟೇಸ್ಟಿಯಾದ. ಈಗ ನಮ್ಮ ಮನೆಗಳಲ್ಲಿ ಸೇವು ತಂದಿರೋದು ಖಾಲಿಯಾಗಿರುತ್ತೆ ಅಂದರೆ ಕೇವಲ ಶೇಂಗಾನ ಚೆನ್ನಾಗಿ ಹುರಿದ್ಬಿಟ್ಟು ಕೆಂಪುಗೆ ಅದನ್ನು ಕೂಡ ಇದ್ರ ಮೇಲೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿಬೇಳೆಬಾತ್. ರುಚಿಕರವಾದ ಟೇಸ್ಟಿಯಾದ, ಸರಳವಾಗಿ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇದಕ್ಕೆ ಕಾಯಿ ರುಬ್ಬೋದು, ಕಾಯಿ ತುರಿದು ಅದಕ್ಕೆ ಲವಂಗ, ಏನೇನೋ ಹಾಕ್ತಾರಲ್ವ, ಅದಕ್ಕೆ ಚಕ್ಕೆ ಎಲ್ಲ ಹಾಕಿ ರುಬ್ಬೋದು, ಆ ಥರ ಏನೂ ಇಲ್ಲ. ಸರಳವಾಗಿ ಸುಲಭವಾಗಿ ಮಾಡ್ಕೊಳ್ಳೋದು. ಇವಾಗ ಸ್ಕೂಲ್ ಕಾಲೇಜಿಗೆಲ್ಲ ಮಕ್ಕಳು ರಜೆ ಅಂತ ಮನೇಲಿ ಬಂದಿರ್ತಾರಲ್ವ, ಅವರು ಕೂಡ ನಾವು ಏನಾದರೂ ಮಾಡಿ ಅಂದಾಗ ಈ ಥರ ಅಡುಗೆಗಳನ್ನು ಮಾಡೋದು ಕಲಿಬೇಕು ಅಂತ ಅವ್ರಿಗೆ ಅನಿಸಿದಾಗ ಸರಳವಾಗಿ ಹೀಗೆ ಮಾಡ್ಕೊಳ್ಬೋದು ನೋಡಿ. ಸರಳವಾಗಿ ಸುಲಭವಾಗಿ ಬಿಸಿಬೇಳೆಬಾತ್ ರೆಡಿ ಟು ಈಟ್ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ. ಬೇಳೆ, ಮುಖ್ಯವಾಗಿ ಬೇಳೆ ಕಾಣಬೇಕು, ಆಮೇಲೆ ಎಲೆಕೋಸು ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಟೇಸ್ಟಿಯಾದ ಬಿಸಿಬೇಳೆಬಾತ್ ನೀವು ಕೂಡ ಒಂದು ಸಾರಿ ಮಾಡ್ಕೊಂಡು ತಿನ್ಕೊಳ್ಳಿ, ಓಕೆನಾ? ತಿನ್ನುವಾಗ ನನ್ನ ನೆನಪು ಮಾಡ್ಕೊಳ್ಳಿ. ಓಕೆ, ಬಾಯ್. ಈ ಥರ ಎಲೆಕೋಸಿನ ಬಿಸಿಬೇಳೆಬಾತ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್.